ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಸಾಕಷ್ಟು ರಾಜರು ಆಳಿದ ನಾಡು. ಆದರೆ ರಾಷ್ಟ್ರಕೂಟರು ಮಾತ್ರ 8 ಮತ್ತು 9ನೇ ಶತಮಾನದಲ್ಲಿ ಸುದೀರ್ಘವಾಗಿ ಆಡಳಿತ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಕೂಡ ದಾಳಿಗಳಾಗಿವೆ, ಯುದ್ಧಗಳು ಕೂಡ ಆಗಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಲಕ್ಕುಂಡಿಯಲ್ಲಿ ಕೂಡ ಶಾಸನಗಳು ಪತ್ತೆಯಾಗಿವೆ. ಈಗ ಗದಗ ನಗರದ ಬೆಟಗೇರಿಯಲ್ಲೂ ಕೂಡ ಸಾಕಷ್ಟು ಶಾಸನಗಳಿದ್ದಾವೆ. ಈಗ ನೋಡ್ಬೋದು, ನಾವು ಬೆಟಗೇರಿಯಲ್ಲಿ ಇದ್ದೀವಿ. ನಾವು ಇಲ್ಲಿ ರಾಷ್ಟ್ರಕೂಟರ ಒಂದು ಸಂದರ್ಭದಲ್ಲಿ ಎಷ್ಟು ದಾಳಿಗಳಿವೆ, ಅದಕ್ಕೆ ಸಾಕಷ್ಟು ಕುರುಹುಗಳು ಕೂಡ ಇದೆ. ಇಲ್ಲಿ ಸುಮಾರು ಇಲ್ಲಿ ಒಂದು 15 ವೀರಗಲ್ಲುಗಳು ಕೂಡ ಇದ್ದಾವೆ. ಇಲ್ಲಿ ನಾವು ತೋರಿಸ್ಕೊಂತ ಹೋಗ್ತೀವಿ. ಇದೊಂದು ವೀರಗಲ್ಲು ಇಲ್ಲ ನಾವು ಹೇಳ್ತೀವಿ. ಇದು ವೀರಗಲ್ಲ. ಯಾಕಂತಂದರೆ ಇದು ಯುದ್ಧ. ಯಾಕಂದ್ರೆ ಇದು ಭೂಲೋಕ, ಮಧ್ಯಲೋಕ, ದೇವಲೋಕ ಅಂತ ಅನ್ನುವಂಥದ್ದು ಈ ಒಂದು ಇತಿಹಾಸ ತಜ್ಞರು ಹೇಳ್ತಾರೆ. ಈಗ ದಂಡನಾಯಕ ನೋಡ್ಬೋದು, ಈ ಚಿತ್ರದಲ್ಲಿ ನಾವು ತೋರಿಸಿ, ಇಲ್ಲಿ ಯುದ್ಧದ ಒಂದು ಸನ್ನಿವೇಶ ಇದು ದಂಡನಾಯಕ ಇಲ್ಲಿ ಖಡ್ಗ ಹಿಡಿದಾನೆ, ಇಲ್ಲಿ ಬರ್ಚಿ ಇದೆ, ರಕ್ಷಣಾ ಕವಚ ಇದೆ. ಇದು ಎದುರಾಳಿಗಳು ಕೂಡ ಇಲ್ಲಿ ಒಂಟೆ, ಕುದುರೆ ಅದರ ಮೇಲೆ ಕೂಡ ದಾಳಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈತ ದಂಡನಾಯಕ ಇಲ್ಲಿ ಸೇನೆ ಇದೆ. ಇಲ್ಲಿ ದಂಡನಾಯಕ ಏನು ಯುದ್ಧ ಮಾಡೋ ಸಂದರ್ಭದಲ್ಲಿ ವೀರ ಮರಣವನ್ನು ಅಪ್ತಾನೆ. ಆದರೆ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ವೀರ ಮರಣ ಅಪ್ಪಿದಂಥ ಏನು ದಂಡನಾಯಕ ಸೈನಿಕರಿರ್ತಾರೆ, ಅವರನ್ನು ದೇವಲೋಕದ ಅಪ್ಸರೆಯವರು ಬಂದು ಒಯ್ತಾರೆ ಅಂತೇಳಿ ಇದು ನೋಡ್ಬೋದು. ಎರಡನೇದು ಮಧ್ಯಲೋಕ ಅಂದರೆ ಈಗ ನಡುವಿನ ಭಾಗದಲ್ಲಿ ಇದ್ದಂಥದ್ದು ಈತ ದಂಡನಾಯಕ, ಏನು ಯುದ್ಧದಲ್ಲಿ ಮೃತಪಟ್ಟವ. ಈಗ ಅಕ್ಕಪಕ್ಕ ಇರುವಂಥದ್ದು ಅಪ್ಸರೆಯರು. ಇವರನ್ನು ಅತಿ ಅದ್ಧೂರಿಯಾಗಿ ಅಂದರೆ ಬಾಜಾ ಭಜಂತ್ರಿಯೊಂದಿಗೆ ಇಲ್ಲಿ ಭಾಗದಲ್ಲಿ ನೋಡ್ಬೋದು. ಬಾಜಾ ಭಜಂತ್ರಿ ಇವೆಲ್ಲ ವೈಭವದಿಂದ ಏನು ಒಯ್ತಾರೆ, ಇವೆಲ್ಲ ಕಲಾಕೃತಿಗಳು ಇಲ್ಲಿ ನೋಡ್ಬೇಕು. ಒಂದೊಂದು ಏನು ಸುಂದರವಾದ ಕೆತ್ತನೆ ಕಲಾಕೃತಿಗಳು, ಒಂದೊಂದು ಇತಿಹಾಸ, ಒಂದೊಂದು ಏನು ಇತಿಹಾಸಗಳು ಹೇಳ್ತವೆ, ಒಂದೊಂದು ಸನ್ನಿವೇಶಗಳನ್ನ ಹೇಳ್ತವೆ. ಇದು ಇಲ್ಲಿಂದ ಏನು ಅಪ್ಸರೆಯರು ತೊಗೊಂಡು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಆತನಿಗೆ ಏನು ಯುದ್ಧದಲ್ಲಿ ಏನು ಮೃತ ಆಗಿರ್ತಾನೆ, ವೀರ ಮರಣ ಹೊಂದಿರ್ತಾನೆ, ಆ ದಂಡ ನಾಯಕ ಅವನಿಗೆ ದೇವಲೋಕದಲ್ಲಿ ದೇವರ ಸ್ಥಾನಮಾನ ನೀಡಲಾಗತ್ತೆ. ಈಗ ನೋಡಿ, ಅಪ್ಸರೆಯರು ಕೂಡ ಇಲ್ಲಿ ಅವನಿಗೆ ಸೇವೆ ಮಾಡುವಂಥದ್ದು ಎಲ್ಲವೂ ಕೂಡ ಚಿತ್ರಗಳನ್ನು ಈ ಒಂದು ವೀರಗಲ್ಲದಲ್ಲಿ ಪ್ರತಿಯೊಂದು ಸನ್ನಿವೇಶಗಳನ್ನು ಹೇಳ್ತವೆ. ಈಗ ಒಂದೊಂದು ಯುದ್ಧದ ಒಂದೊಂದು ಸನ್ನಿವೇಶವನ್ನು ಕೂಡ ಈ ಒಂದು ವೀರಗಳು ಸಾರಿ ಇತಿಹಾಸಗಳನ್ನು ಹೇಳ್ತವೆ. ಇನ್ನೂ ನಾವು ಈ ಭಾಗದಲ್ಲಿ ತೋರಿಸ್ತೀವಿ, ನೋಡ್ಬೋದು. ಸಾಕಷ್ಟು ಇದ್ದಾರೆ. ಯಾಕಂದ್ರೆ ಶೈವರ ಕಾಲದಲ್ಲಿ ಆಗಿರೋರು, ವಿಷ್ಣುವರ ಕಾಲ ಇದೆ, ಸಾಕಷ್ಟು ಆ ಕಾಲದಲ್ಲಿ ಮರಣವನ್ನು ಹಮ್ಮಿದ್ದಾರೆ. ಇಲ್ಲಿ ಘನಘೋರ ಯುದ್ಧ ನಡೆದದ್ದು ಸನ್ನಿವೇಶ ಅಂತ ಹೇಳ್ತಾರೆ. ಅವೊಂದನ್ನು ತೋರಿಸ್ತೀವಿ. ಈ ಒಂದು ವೀರಗಲ್ಲು ಹೇಳ್ತಾರೆ, ಭಾರಿ ಘನಘೋರ ಯುದ್ಧವನ್ನು ಇಲ್ಲಿ ನಡೆದಿದೆ ಅಂತ ಅನ್ನೋದು ಈ ವೀರಗಲ್ಲು ಹೇಳುತ್ತೆ ಅಂತೇಳಿ ಇತಿಹಾಸ ತಜ್ಞರು ಹೇಳಿದ್ದಾರೆ. ಇಲ್ಲಿಯೂ ಕೂಡ ಒಂದು ದಂಡ ನಾಯಕ ಕೂಡ ಒಂದು ಯುದ್ಧ ಮಾಡ್ತಾನೆ ಎದುರಾಳಿಗೆ ಜೊತೆ. ಅಲ್ಲಿನೂ ಕೂಡ ಸಾವನ್ನಪ್ಪಿದ ನಂತರ ಇಲ್ಲಿ ನೋಡಿ ದೇವಲೋಕಕ್ಕೆ ಅಪ್ಸರೆಯರು ಕೂಡ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಯೂ ಕೂಡ ಇವೆಲ್ಲ ಪ್ರತಿಯೊಂದು ಏನು ಸುಂದರವಾದ ಕೆತ್ತನೆಗಳಲ್ಲಿ ಒಂದೊಂದು ಕಲ್ಲುಗಳು ಹೇಳ್ತವೆ ಇತಿಹಾಸ. ಇಲ್ಲಿ ಕೂಡ ಭಜಂತ್ರಿ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕನೇ ಏನು ತೇಲ್ಕೊಂಡು ಮೇಲೆ ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಅಲ್ಲಿ ದೇವರ ಸ್ಥಾನಮಾನ ನೀಡ್ತಾರೆ. ಜೊತೆಗೆ ಅವರು ಅಪ್ಸರೆಯರು ಕೂಡ ಸೇವೆ ಮಾಡ್ತಾರೆ ಅನ್ನುವಂಥದ್ದು ಇದು ಅಂತ ಹೇಳ್ತದೆ. ಈ ಭಾಗದಲ್ಲಿಯೂ ಕೂಡ ಅಂತ ಹೇಳ್ತಾರೆ. ಇದು ಕೂಡ ಒಂದು ಯುದ್ಧ, ಇಡೀ ಒಂದು ಗ್ರಾಮದ ಮೇಲೆ ಆಗಿನ ಕಾಲದಲ್ಲಿ ಯುದ್ಧ ಆಗಿದ್ದು, ಅಲ್ಲಿ ವೀರಮರಣ ಹೊಂದಿದ್ದು, ಇದನ್ನು ಕೂಡ ಎಲ್ಲ ಚಿತ್ರಗಳು. ಇಲ್ಲಿ ಸುಮಾರು 15 ವೀರಗಳು ಕೂಡ ಒಂದೊಂದು ಇತಿಹಾಸ, ಒಂದೊಂದು ಏನು ಯುದ್ಧದಲ್ಲಿ ಏನು ಮಾಡಿದ್ರು, ಏನೇನು ಆತರು ಅನ್ನೊಂದು ಒಂದೊಂದು ಕಥೆಗಳನ್ನು ಹೇಳ್ತಾ ಇದ್ದಾರೆ.